ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೇಗನೆ ಥಟ್ಟಂತ ಆಗುತ್ತೆ ಚಪಾತಿ, ರೊಟ್ಟಿ, ಅನ್ನಕ್ಕೆ ಸೂಪರ್ ಆಗಿರುತ್ತೆ. ಈ ಬಿಳಿ ಅಲಸಂದಿ ಕಾಳು ಗ್ರೇವಿ ತುಂಬ ಸುಲಭವಾಗಿ ಮಾಡ್ಬೋದು. ಬಿಸಿ ಬಿಸಿ ಚಪಾತಿ ಜೊತೆ, ರೊಟ್ಟಿ ಜೊತೆಗೆ ತಿಂತಾ ಇದ್ರೆ ತಿಂತಾನೆ ಇರ್ತೀರ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ 1 ಕಪ್ಪಷ್ಟು ನಾನು ಬಿಳಿ ಅಲಸಂದಿ ಕಾಳನ್ನು ನಾನು ರಾತ್ರಿನೇ ನೆನೆಸಿಟ್ಟಿದ್ದೆ. ಒಂದೆರಡು ಟೈಮ್ ನೀಟಾಗಿ ತೊಳೆದ್ಬಿಟ್ಟು ಇದನ್ನು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ರಾತ್ರಿ ಎಲ್ಲ ನಾನು ಇದನ್ನು ನೆನೆಸಿಟ್ಟಿದ್ದೆ. ಸೊ ಇದು ರಾತ್ರಿ ನಾನು ನೆನೆಸಿಟ್ಟಿದ್ದೆ. ನಾನು ಇದು ಮಧ್ಯಾಹ್ನದಕ್ಕೆ ಊಟಕ್ಕೆ ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್, ರುಚಿ ಮಾತ್ರ ಸೂಪರ್ ಆಗಿರುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ನಾನು ಮಾಡಿದ ರೀತಿಯಲ್ಲಿ ಒಮ್ಮೆ ಮಾಡಿ, ಸ್ವಲ್ಪ ರುಚಿ ಚೇಂಜ್ ಆಗುತ್ತೆ. ರುಚಿ ಮಾತ್ರ ಸೂಪರ್. ಇಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿ ನಾನು ಕಟ್ ಮಾಡಿ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ತೊಳೆದ್ಬಿಟ್ಟು ಸ್ವಲ್ಪ ಕಟ್ ಮಾಡಿ ಇದರಲ್ಲಿ ನಾನು ಸರಿಯಾಗಿ ರುಬ್ಕೊಳ್ತೀನಿ. ತುಂಬ ಫೈನ್ ಪೇಸ್ಟಾಗಿ ಮಾಡ್ಕೋಬಾರ್ದು. ಪಲ್ಯ ಮಾಡ್ತಾ ಇರೋ ಅಂದರೆ ಗ್ರೇವಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಈ ರೀತಿಯಾಗಿ ತರಿಯಾಗಿರಬೇಕು. ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ ಅಥವಾ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಅದು ಕೂಡ ಹಾಕ್ಕೊಂಡು ಜಸ್ಟ್ ಒಂದು 2-3 ಸೆಕೆಂಡ್ ನಾನು ಈ ಥರ ರುಬ್ಕೊಂಡು ಒಂದು ಬಟ್ಲಲ್ಲಿ ತೆಗೆದಿಡ್ತೀನಿ. ಈ ರೀತಿ ಮಾಡಿಕೊಂಡ್ರೆ ಏನಾಗುತ್ತೆ, ಬೇಗ ಫ್ರೈ ಆಗುತ್ತೆ ಮತ್ತು ಬೇಗ ರುಚಿ ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಮತ್ತೆ ನಾನು ಅದನ್ನ ಸೈಡಲ್ಲಿ ತೆಗೆದಿಟ್ಟಿದ್ದೀನಿ. ಅದೇ ರೀತಿಯಾಗಿ 3 ಟೊಮೆಟೊ ತೊಗೊಂಡಿದ್ದೀನಿ. 3 ಟೊಮೆಟೊ ಈ ಥರ ತೊಳೆದು ಕಟ್ ಮಾಡಿ ಇದರಲ್ಲಿ ನಾನು ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊಳ್ತೀನಿ. ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದು ಅಷ್ಟೇ ಒಂದು 2-3 ಸೆಕೆಂಡ್ ಈ ಥರ ನೋಡಿ ಆ ಟೊಮೆಟೊನ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಹೇಳಿದ್ನಲ್ವ, ಕೇವಲ 15 ನಿಮಿಷದಲ್ಲಿ ಆಗುತ್ತೆ. ಈಗ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೋಬೇಕು. ಸ್ವಲ್ಪ ಹಿಂಗೆ ಕೂಡ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಫ್ಲೇವರ್. ನಂತರ ಇನ್ನು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಇತ್ತಲ್ವ, ಸೊ ಅದನ್ನು ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಒಂದು 30 ಸೆಕೆಂಡ್ ಮಿಕ್ಸ್ ಮಾಡ್ಕೋಬೇಕು. 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಅರಿಶಿನ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸೊ ಮಿಕ್ಸ್ ಮಾಡ್ಕೊಂಡ ನಂತರ ಈ ಟೊಮೆಟೊನ ಇದರಲ್ಲಿ ಹಾಕ್ಕೋಬೇಕಾಗತ್ತೆ. ಟೊಮೆಟೊ ನೋಡಿ ಈ ಥರ ಮಾಡ್ಕೊಂಡ್ರೆ ಏನಾಗುತ್ತೆ, ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಿಮ್ಗೆ ಹೇಳಿದ್ನಲ್ವ. ಹಾಗಾಗಿ ಮತ್ತು ಬೇಗ ಕೂಡ ಫ್ರೈ ಆಗುತ್ತೆ. ಸೊ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬೇಗನೆ ಮ್ಯಾಶ್ ಆಗುತ್ತೆ ಮತ್ತು ಚೆನ್ನಾಗಾಗುತ್ತೆ. ನೆನೆಸಿರುವಂತಹ ಏನು ಅಲಸಂದಿ ಕಾಳಿತ್ತಲ್ವ ನೋಡಿ, ಡಬಲ್ ಕ್ವಾಂಟಿಟಿಲಿ ಆಗುತ್ತೆ. ಸೊ ಅದನ್ನು ಇದರಲ್ಲಿ ಹಾಕ್ಕೊಂಡು 2 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ನಾನು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸನ್ನು ಹೇಳ್ತೀನಿ. ಇದು ಆಲೂ ಭುಜಿ ಅಥವಾ ನಾರ್ಮಲ್ ಸೇವ್ ಇರುತ್ತಲ್ವ, ಅದನ್ನು ಹಾಕ್ಕೊಳ್ಳಿ. ರುಚಿ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡಿಕೊಂಡು ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 3ರಿಂದ 4 ವಿಸಲ್ ಮಾಡಿಕೊಡಿ ಮೀಡಿಯಂ ಫ್ಲೇಮಲ್ಲೇ. ನಂತರ ನಾನು ತೋರಿಸ್ತೀನಿ ನೋಡಿ, ಒಂದು 5 ನಿಮಿಷ ನಂತರ ನಾನು ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡ್ತಾಯಿದ್ದೀನಿ. ಕುಕ್ಕರ್ ಲಿಡ್ ಓಪನ್ ಮಾಡಿದ ತಕ್ಷಣ ಎಂಥ ಚೆನ್ನಾಗಿ ಫ್ಲೇವರ್ ಬರುತ್ತಂದರೆ ಸೂಪರಾಗಿರುತ್ತೆ. ಒಂದ್ಸಲ ನೀವು ನಾನು ಮಾಡಿದ ರೀತಿಯಲ್ಲೇ ಈ ರೀತಿ ಮಾಡಿ ಚಪಾತಿ, ರೊಟ್ಟಿ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಬಿಸಿ ಬಿಸಿ ಬಿಳಿ ಅಲಸಂದಿ ಕಾಳಿನ ಗ್ರೇವಿ ರೆಡಿ. ತುಂಬ ರುಚಿಯಾಗಿರುತ್ತೆ. ಮಿಸ್ ಮಾಡದೆ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್